समान्यकृतनाथान्यः कृतार्कितकेसरी वेदान्ताचार्यैर्भुवि सन्निधत्तां सदा हृदि गुरुभ्यः तद्गुरुभ्यश्च नमो वेदोऽहं च तत्प्रार्थी दम्पती जगदाम्पति स्वशेषविघ्नविनाशैः सर्वपरिचरैः वेदार्थं पुराणप्रीतमात्मानं श्रीमान् प्रकृते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिः यस्यद्भुजद्वक्त्राद्याः पारिषद्याः परश्यतं विघ्नान् निघ्नन्ति सततं विश्वक्सेनं तमाश्रये ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुभदातं तपोनिधिम् व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णं कमलपत्राक्षं पुण्यश्रवणकीर्तनं वासुदेवं जगद्ध्योनिं नौमि नारायणं हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदने नमोऽस्तु ते व्यासविशालबुद्धे फलारविन्दाय तपद्मनेत्राय न त्वया भारतदैलपुण्डः प्रज्वालितो ज्ञानमयप्रदीपः युधिष्ठिरो धर्ममयो महाद्रुमः स्कन्दोऽर्जुनो भीमसेनोऽस्य शोकाः माद्रीसुतो पुष्पफले समृद्धेः मूलं कृष्णं ब्रह्म च ब्राह्मणाश्च भीष्मद्रोणतटा जयद्रथविचला गान्धारनीलोत्पल शल्यग्राहवती कृपेण वहिनी कर्णेन वेदात्मा अश्वत्थामविकर्णघोरमकरा दुर्योधनावर्तिनी सोत्तीर्णः खलु पाण्डवैर्णनदी कैवर्तके केशवे धर्मे चार्थे च कामे च मोक्षे च वरदर्शवा यदि हस्ति तदन्यत्रायण्ये हस्ति न तत्क्वचित् अष्टमैषी समेता श्रीकृष्णाय परब्रह्मणे नमः। अथ श्रीमन्महाभारते शल्यपर्वे गदायुद्धपर्व 59ನೇ ಅಧ್ಯಾಯ ಏಕೋನಷಷ್ಟಿತಮ ಅಧ್ಯಾಯ ಭೀಮಸೇನ ದುರ್ಯೋಧನ ತೊಡೆಯನ್ನು ಭೇದಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಮೇಲೆ ಆ ಕೌರವ ಶ್ರೇಷ್ಠರಿಬ್ಬರು ಯುದ್ಧವು ಪ್ರಬಲವಾದ್ದನ್ನು ಕಂಡು ಅರ್ಜುನನ ವಾಸುದೇವ ನೋಡಿ, ಕೃಷ್ಣ, ಈ ಇಬ್ಬರು ವೀರರಲ್ಲಿ ಯಾವನು ಯುದ್ಧದಲ್ಲಿ ಅಧಿಕ ನಿಪುಣ ಎಂದು ನಿನಗೆ ತೋರುತ್ತೆ? ಈ ಜನಾರ್ದನ, ಯಾವನಲ್ಲಿ ಯಾವ ಯಾವ ಗುಣ ಪ್ರಬಲವಾಗಿದೆ ಇದನ್ನ ನನಗೆ ವಿವರಿಸಬೇಕು ಎಂದು. ಆಗ ವಾಸುದೇವ, ಹೇ ಪಾರ್ಥ, ಶಿಕ್ಷಣವೇನೋ ಇಬ್ಬರಿಗೂ ಸಮಾನವೇ. ಭೀಮನಾದರೂ ಹೆಚ್ಚು ಬಲವುಳ್ಳವನು. ದುರ್ಯೋಧನನು ಭೀಮನಿಗಿಂತಲೂ ಚತುರ, ಪ್ರಯತ್ನಪರನು. ಭೀಮಸೇನನು ಧರ್ಮದಿಂದ ಯುದ್ಧ ಮಾಡೋದಾದ್ರೆ ದುರ್ಯೋಧನನನ್ನ ಎಂದಿಗೂ ಜಯಿಸಲಾರ. ಅನ್ಯಾಯದಿಂದ ಯುದ್ಧ ಮಾಡಿದ್ರೆ ಮಾತ್ರ ಸುಯೋಧನನನ್ನು ಕೊಲ್ಲಬಹುದು. ಹಿಂದೆ ದೇವತೆಗಳು ಹಸುರನ್ನ ಮಾಯೆಯಿಂದಲೇ ಜಯಿಸಿದರು ಎಂದು ನಾವು ಕೇಳಿದ್ದೇವೆ. ವಿರೋಚನನು ಇಂದ್ರನಿಂದ ಮಾಯೆಯಿಂದಲೇ ಜಯಿಸಲ್ಪಟ್ಟ. ಇಂದ್ರನು ವೃತ್ರನ ಪರಾಕ್ರಮವನ್ನ ಮಾಯೆಯಿಂದಲೇ ನಾಶ ಮಾಡಿದ. ಆದ್ದರಿಂದ ವೀರನಾದ ಈ ವೃಕೋದರನು ಮಾಯೆಯನ್ನೇ ಅನುಸರಿಸಬೇಕು. ಈ ಧನಂಜಯ, ದ್ಯೂತ ಸಭೆಯಲ್ಲಿ ನೀನು 2 ತೊಡೆಗಳನ್ನು ಯುದ್ಧದಲ್ಲಿ ಗದೆಯಿಂದ ಭೇದಿಸ್ತೇನೆ ಎಂದು ದುರ್ಯೋಧನನನ್ನ ನೋಡಿ ಭೀಮನು ಪ್ರತಿಜ್ಞೆ ಮಾಡಿದ್ದಾನೆ. ಭೀಮನು ಆ ತನ್ನ ಪ್ರತಿಜ್ಞೆಯನ್ನು ಹೇಗಾದರೂ ನೆರವೇರಿಸಿ ತಿರಬೇಕು. ಕಪಟಿಯಾದ ರಾಜನನ್ನ ಕಪಟದಿಂದಲೇ ನಾಶ ಮಾಡಬೇಕು. ಇದಕ್ಕೇನೆ ಗಾದೆ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತ. ಇದನ್ನ ತನ್ನ ಬಲವನ್ನೇ ನಂಬಿ ನ್ಯಾಯದಿಂದ ಯುದ್ಧ ಮಾಡೋದಾದ್ರೆ ರಾಜನಾದ ಯುಧಿಷ್ಠನಿಗೆ ಅಪಾಯ ಉಂಟಾಗೋದು ನಿಶ್ಚಯ. ನಾನು ಸಾರಿ ಸಾರಿ ಹೇಳ್ತೇನೆ, ಚೆನ್ನಾಗಿ ಗಮನಿಸೋ. ಈಗಲೂ ಧರ್ಮರಾಜನ ಅಪರಾಧದಿಂದ ತಿರುಗಿ ನಮಗೆ ಒಂದು ಭಯ ಉಂಟಾಗಿದೆ. ಮಹತ್ತಾದ ಸಾಹಸಕಾರಿಗಳಿಂದ ಭೀಷ್ಮನೇ ಮೊದಲಾದ ಕೌರವ ವೀರನ್ನು ಕೊಂದು ಜಯವನ್ನು, ಒಳ್ಳೆಯ ಕೀರ್ತಿಯನ್ನು ಸಂಪಾದಿಸಿದರು. ವೈರವನ್ನು ತೀರಿಸಿಕೊಂಡಾಯಿತು. ನಮಗೆ ಪ್ರಾಪ್ತವಾದ ಜಯ ತಿರುಗಿ ಈಗ ಸಂಶಯಾಸ್ಪದವಾಗಿದೆ. ತಮ್ಮಲ್ಲಿ ಒಬ್ಬನನ್ನು ಜಯಿಸಿದ್ರು ಎಲ್ಲರನ್ನೂ ಜಯಿಸಿದಂತೆ ಎಂದು ಧರ್ಮರಾಜನ ಬುದ್ಧಿ ಇಲ್ಲದೆ ಮಾತು ಕೊಟ್ಟ. ನೋಡಿ, ಧರ್ಮರಾಜನು ಮಾಡುವಂತ ಕೆಲಸಗಳು. ಧರ್ಮಕ್ಕೆ ಸಾಧಾರಣ ಸಾಕಾರ ಎಲ್ಲ ಅವನೇ ಧರ್ಮವನ್ನೇ ಮಾಡ್ತಾನೆ. ಸಾಕ್ಷಾತ್ ಯಮಧರ್ಮನ ಪ್ರಸಾದದಿಂದ ಜನಿಸಿದವನು. ಆದರೂ ಶರೀರವನ್ನು ಪಡೆದಾಗ ಕರ್ಮದಿಂದ
ಬುದ್ಧಿ ಈ ರೀತಿ ವಿಕಲ್ಪಗಳಾಗುವುದು. ದುರ್ಯೋಧನಿಗೆ ಅವನು ಚಾಲೆಂಜ್ ಮಾಡಬೇಕಾದ್ರೆ, ನಮ್ಮಲ್ಲಿ ಯಾರೊಬ್ಬರನ್ನ ನೀನು ಜಯಿಸಿದ್ರು ಕೂಡ ವಿ ವಿಲ್ ಅಕ್ಸೆಪ್ಟ್ ದಟ್ ಅಂತ ಖಂಡಿತ ಸೋಲ್ತಾ ಇದ್ರು. ಅವನಲ್ಲಿ ಇದೊಂದು ದೊಡ್ಡ ಲೋಪ. ದುರ್ಯೋಧನನು ಸಮರ್ಥ, ವೀರ, ಒಂದೇ ಸಂಕಲ್ಪವನ್ನು ಹಿಡಿದಿದ್ದಾನೆ. ಇದೇ ಅರ್ಥದಲ್ಲಿ ಪುರಾತನವಾದ ತತ್ವಾರ್ಥದಿಂದ ಕೂಡಿದ ಈ ಶ್ಲೋಕವೊಂದು ಶುಕ್ರಾಚಾರ್ಯನಿಂದ ಗಾನ ಮಾಡಲ್ಪಟ್ಟಿದೆ. ಅದರ ಅರ್ಥ ಏನು ಅಂದ್ರೆ, ಸಂಪೂರ್ಣವಾಗಿ ಜಯಿಸಲ್ಪಟ್ಟು ತಿರುಗಿ ಯುದ್ಧಕ್ಕೆ ಬರುವ ಜೀವಿತ ಆಶೆಯುಳ್ಳಂತಹ ಹತಾಶೇಷ ಶತ್ರುಗಳಿಂದ ಭಯಪಡಬೇಕು. ಅವರು ಒಂದೇ ನಿಶ್ಚಯವುಳ್ಳವರು ಎನ್ನುವುದೇ. ಪ್ರಾಣದ ಮೇಲೆ ಆಸೆ ಇಲ್ಲದೆ ಸಾಹಸದಿಂದ ಎದುರಿಸುವ ವೀರನಿಗೆ ಎದುರಾಗಿ ನಿಲ್ಲುವುದು ಇಂದ್ರನಿಗೂ ಅಸಾಧ್ಯವೇ. ಈಗ ಪೂರ್ಣವಾಗಿ ಸೋತು ಸೈನ್ಯವನ್ನೆಲ್ಲ ಕಳೆದುಕೊಂಡು ಮಡುವಿನಲ್ಲಿ ಪ್ರವೇಶಿಸಿ ತನಗೆ ಅಪಜಯವಾದ್ದರಿಂದ ಕಾಡಿಗೆ ಹೋಗಬೇಕು ಅಂತ ನಿರ್ಧರಿಸಿ ಇನ್ನು ರಾಜ್ಯವನ್ನು ಪಡೆಯಬೇಕೆಂಬ ಆಸೆಯೇ ಇಲ್ಲದಿದ್ದ ಈ ದುರ್ಯೋಧನನ್ನ ಪ್ರಾಜ್ಞನಾದ ಯಾವನು ತಾನಾಗೆ ಹುಡುಕಿಕೊಂಡು ಹೋಗಿ ದ್ವಂದ್ವ ಯುದ್ಧಕ್ಕೆ ಕರೀತಾನೆ. ಯಾವನು ಭೀಮಸೇನನ್ನು ಕೊಲ್ಲಬೇಕೆಂದು 13 ವರ್ಷಗಳವರೆಗೆ ಗದಾಯುದ್ಧದಲ್ಲಿ ಒಳ್ಳೆಯ ಅಭ್ಯಾಸವನ್ನು ಪಡೆದು ಬಂದು ಮೇಲಕ್ಕೂ ಅಡ್ಡಲಾಗಿ ಹಾರಾಡುತ್ತಿರುವನೋ ಅಂತಹ ದುರ್ಯೋಧನ ನಮ್ಮ ರಾಜ್ಯವನ್ನು ಅಪಹರಿಸದೇ ಇರ್ತಾನೇನೋ. ಮಹಾಭುಜಬಲವುಳ್ಳ ಭೀಮ ಈಗ ಕಪಟ ತಂತ್ರದಿಂದ ಇವನನ್ನು ಕೊಲ್ಲದೆ ಹೋದ ಪಕ್ಷದಲ್ಲಿ ಕುರುವಂಶದಲ್ಲಿ ಉದಿಸಿದ ಆ ಧಾರ್ತರಾಷ್ಟ್ರನೇ ನಿಮಗೆ ರಾಜನಾಗ್ತಾನೆ ಎಂದ. ಧನಂಜಯನಾದರೂ ಮಹಾತ್ಮನಾದ ಕೇಶವನ ಈ ವಚನವನ್ನು ಕೇಳಿ ಭೀಮಸೇನನ್ನು ನೋಡ್ತಾ ಇರುವಾಗಲೇ ಧನಂಜಯ ತನ್ನ ಎಡತೊಡೆಯನ್ನ ತಟ್ಟಿ ತೋರಿಸಿದ. ಭೀಮನು ಆ ಸಂಜ್ಞೆಯನ್ನು ತಿಳಿದುಕೊಂಡು ಗದೆಯೊಡನೆ ಯುದ್ಧರಂಗದಲ್ಲಿ ವಿಚಿತ್ರವಾದ ಮಂಡಲಗತಿಗಳಲ್ಲಿಯೂ ತೊಡಕುಗಳಲ್ಲಿಯೂ ಇನ್ನೂ ಬೇರೆ ಬೇರೆ ಗತಿಗಳಲ್ಲಿಯೂ ಸಂಚರಿಸಿದ ಮತ್ತು ಬಲಕ್ಕೂ ಎಡಕ್ಕೂ ಗೋಮೂತ್ರಿ ಗದೆಯಿಂದ ಸುತ್ತಿ ಸುತ್ತಿ ಶತ್ರುವನ್ನ ಭ್ರಮೆಗೊಳಿಸುವಂತೆ ಸಂಚಾರ ಮಾಡಿದ. ಹಾಗೆಯೇ ಗದಾ ಮಾರ್ಗದಲ್ಲಿ ನಿಪುಣನಾದ ನಿನ್ನ ಪುತ್ರನು ಭೀಮನನ್ನು ಕೊಲ್ಲಬೇಕೆಂಬ ಅಪೇಕ್ಷೆಯಿಂದ ಆಶ್ಚರ್ಯಕರವಾದ ಲಾಘವದಿಂದ ಸಂಚರಿಸಿದ. ಅವರಿಬ್ಬರು ಯುದ್ಧದಲ್ಲಿ ಕೋಪಗೊಂಡ 2 ದೇವತೆಗಳಂತೆ ಕಾಣ್ತಾರೆ. ಚಂದನದಿಂದಲೋ ಹಗಿಲು ಚಂದನದಿಂದಲೋ ಪರಿಷ್ಕೃತವಾದ ಘೋರವಾದ 2 ಗದೆಗಳನ್ನ ಸುತ್ತಿ ಸುತ್ತಿ ಬರ್ತಾ ಇದ್ದಾರೆ. ಒಬ್ಬರನ್ನೊಬ್ಬರು ಕೊಂದು ವೈರವನ್ನು ಕೊನೆಗಾಣಿಸಬೇಕು ಎಂದಿದ್ದಾರೆ. ಅವರಿಬ್ಬರು ಸರ್ಪದ ಮಾಂಸದಲ್ಲಿ ಪ್ರಿಯವುಳ್ಳ 2 ಗರುಡ ಪಕ್ಷಿಗಳು ಜಗಳವಾಡುವಂತೆ ಯುದ್ಧ ಮಾಡ್ತಾ ಇದ್ದಾರೆ. ಮಂಡಲ ಗತಿಗಳಲ್ಲಿ ಸಂಚರಿಸುತ್ತಾ ಒಬ್ಬರನ್ನೊಬ್ಬರು ಸಮಾನವಾಗಿ ಪ್ರಹರಿಸ್ತಾರೆ. 2 ಸಮುದ್ರಗಳು ಬಿರುಗಾಳಿಗೆ ಸಿಕ್ಕಿ ಅಲೆದಾಡುವಂತೆ ತೂಗಾಡ್ತಾ ಇದ್ದಾರೆ. ಆ ಭೀಮ ದುರ್ಯೋಧನ ಗದೆಗಳು ಒಂದರ ಮೇಲೊಂದು ತಾಗುವುದರಿಂದ ಅಗ್ನಿ ಜ್ವಾಲೆಗಳು ಹೊರಟವು. ಮದದಿಂದ ಕೊಬ್ಬಿದ 2 ಆನೆಗಳಂತೆ ಸಮಾನವಾಗಿ ಪ್ರಹರಿಸುವ ಅವರಿಬ್ಬರ ಗದೆಗಳ ತಾಗುವಿಕೆಯಿಂದ ದೊಡ್ಡ ಶಬ್ದ ಕೇಳಿಸ್ತು. ಭಯಂಕರವಾದ ಆ ಸಂಕೋಲ ಯುದ್ಧದಲ್ಲಿ ಅವರಿಬ್ಬರು ಬಹಳ ಪರಿಶ್ರಾಂತರಾಗಿ 1 ಮುಹೂರ್ತ ಕಾಲದವರೆಗೆ ವಿಶ್ರಾಂತಿಯನ್ನು ತೆಗೆದುಕೊಂಡು ತಿರುಗಿ ಕೋಪದಿಂದ ದೊಡ್ಡ ಗದೆಗಳನ್ನ ಕೈಯಲ್ಲಿ ಎತ್ತಿಕೊಂಡು ಒಬ್ಬರಿಗೊಬ್ಬರು ಹೊಡೆಯಲಾರಂಭಿಸಿದರು. ಗದೆಯ ಪ್ರಹಾರಗಳಿಂದ ಪರಸ್ಪರ ಗಾಯಪಡುತ್ತಿರುವ ಅವರಿಬ್ಬರಿಗೂ ಮಹಾಘೋರವಾದ ಮತ್ತು ಅಸಂವೃತವಾದ ಯುದ್ಧ ನಡೆಯಿತು. ವೃಷಭದ ಕಣ್ಣುಗಳಂತೆ ಕಣ್ಣುಳ್ಳವರು ಬಲಶಾಲಿಗಳು ಆದಂತಹ ವೀರರಿಬ್ಬರು ಕೆಸರಿನಲ್ಲಿ ಹೊರಳಾಡುವ 2 ಎಮ್ಮೆಗಳಂತೆ ಒಬ್ಬರಿಗೊಬ್ಬರು ಹೆಣಗಾಡಿದರು. ಅವರಿಬ್ಬರು ಸರ್ವ ಅವಯವಗಳು ಜರ್ಜರಿತವಾಗಿ ಮೈಯೆಲ್ಲ ರಕ್ತಮಯವಾಗಿದ್ದಾಗ ಹಿಮಾಚಲದಲ್ಲಿ ಪುಷ್ಟಿಸಿರುವ 2 ಪಲಾಶ ವೃಕ್ಷಗಳಂತೆ ಕಾಣಿಸಿದರು. ಅಂಗರಂಗ ನಿನ್ನೆನೆ ಹೇಳಿದೆ, ಏನೋ ಮತ್ತುರದಲ್ಲಿ ಹೂವು ಬಿಟ್ರೆ ಎಲೆಗಳು ಯಾವುದು ಇರಲ್ಲ, ಬರೀ ಮರದ ಪೂರ ಬರೀ ಕೆಂಪು ಹೂವು. ರಕ್ತದಿಂದ ಆಗಿದ್ದಂತಹ ಅವರಿಬ್ಬರ ಮೈಯು ಕೂಡ ಒಳ್ಳೆ ಮುತ್ತುಗದ ಪುಷ್ಪಗಳು ಚೆನ್ನಾಗಿ ಅರಳಿದಂತೆ ಕಾಣಿಸ್ತಾ ಇತ್ತು. 2 ಪಲಾಶ ವೃಕ್ಷಗಳಂತೆ. ಆಗ ದುರ್ಯೋಧನಾದರೂ ಭೀಮನು ತನ್ನ ಮೇಲೆ ಬೀಳುವುದಕ್ಕೆ ತನಗೆ ಸ್ವಲ್ಪ ಅವಕಾಶವನ್ನು ಕೊಟ್ಟಂತೆ ಕಾಣಿಸಿರುವುದನ್ನು ನೋಡಿ ನಗುಮುಖದೊಡನೆ ತಟ್ಟನೆ ಮುಂದೆ ಹೋದ. ಆಗ ವೃಕೋದನ್ನು ದುರ್ಯೋಧನ ಸಮೀಪಕ್ಕೆ ಬಂದುದನ್ನು ಕಂಡು ಅತಿ ವೇಗದಿಂದ ಅವನ ಮೇಲೆ ಗದೆಯನ್ನು ಪ್ರಯೋಗಿಸಿದ. ಇನ್ನು ಕುಮಾರನು ತಟ್ಟನೆ ಒಂದು ಪಕ್ಕವಾಗಿ ಸರಿದು ಆ ಪ್ರಹಾರವನ್ನು ತಪ್ಪಿಸಿಕೊಂಡ. ಭೀಮನ ಪ್ರಯತ್ನ ವಿಫಲವಾದ ಮೇಲೆ ನಿನ್ನ ಮಗ ವೇಗದಿಂದ ಮುಂದೆ ಸರಿದು ಭೀಮಸೇನನ್ನು ಗದೆಯಿಂದ ಹೊಡೆದ. ಆಗ ಭೀಮನಿಗೆ ಬಲವಾಗಿ ಪೆಟ್ಟು ಬಿದ್ದರಿಂದ ರಕ್ತಸ್ರಾವವಾಗಿ ಹಾಗೆಯೇ ಮೂರ್ಛಿತನಾದ. ಭೀಮನು ಹೀಗೆ ನೊಂದಿರುವುದು ನಿನ್ನ ಮಗನಿಗೆ ತಿಳಿಯಲಿಲ್ಲ. ಭೀಮ ಹೇಗೋ ಪ್ರಯತ್ನದಿಂದ ಆ ಬದಿಯನ್ನು ಸಹಿಸಿಕೊಂಡಿದ್ದ. ಇನ್ನು ಕುಮಾರನಾದರೂ ಭೀಮಸೇನನ್ನು ತನ್ನನ್ನು ಪ್ರಹರಿಸುವುದಕ್ಕೆ ಇನ್ನೂ ಸನ್ನದ್ಧನಾಗುತ್ತಿರುವನೆಂದೇ ಎಣಿಸಿದ್ದ. ಆದ್ದರಿಂದ ತಿರುಗಿ ಅವನನ್ನು ಹೊಡೆಯಲಿಲ್ಲ.
ಇಷ್ಟರಲ್ಲಿ ಭೀಮ ಒಂದು ಮುಹೂರ್ತ ಕಾಲ ವಿಶ್ರಮಿಸಿಕೊಂಡು ಗದೆಯನ್ನೆತ್ತಿ ಸಮೀಪದಲ್ಲಿ ನಿಂತಿದ್ದ ದುರ್ಯೋಧನ ಕಡೆಗೆ ವೇಗದಿಂದ ಎದುರಿಸುವುದು. ಸಂಭ್ರಮದಿಂದ ಎದುರಿಸಿ ಬರುವ ಭೀಮನನ್ನು ಕಂಡೊಡನೆ, ನಿನ್ನ ಮಗನು ಭೀಮನನ್ನು ವಂಚಿಸಿ ಅವನ ಪ್ರಹಾರವನ್ನು ವ್ಯರ್ಥಗೊಳಿಸಬೇಕು ಎಂಬ ತಂತ್ರದಿಂದ ಅಲ್ಲಿಯೇ ನಿಂತಿದ್ದ ಹಾಗೆಯೇ ತೋರಿಸಿ ತಟ್ಟನ ಮೇಲಕ್ಕೆ ಹಾರಲು ಯತ್ನಿಸಿದ. ಆದರೆ ಇಷ್ಟರಲ್ಲಿ ಭೀಮಸೇನ ನಿನ್ನ ಮಗನ ಈ ಪ್ರಯತ್ನವನ್ನು ತಿಳಿದುಕೊಂಡು ಗತಿ ಭೇದಗಳಿಂದ ತನ್ನನ್ನು ವಂಚಿಸುತ್ತಾ ಮೇಲಕ್ಕೆ ಹಾರುವ ಪ್ರಯತ್ನದಲ್ಲೇ ದುರ್ಯೋಧನನಿಗೆ ಎದುರಾಗಿ ಹೋಗಿ ಸಿಂಹದಂತೆ ತಾನೂ ಮೇಲೆ ಹಾರಿ ಅವನ ಎರಡು ತೊಡೆಗಳಿಗೂ ಲಕ್ಷ್ಯ ಇಟ್ಟು ವೇಗದಿಂದ ಗದೆಯನ್ನು ಪ್ರಯೋಗಿಸಿದ. ಭಯಂಕರ ಸಾಹಸವುಳ್ಳ ಭೀಮನಿಂದ ಪ್ರಯೋಗಿಸಲ್ಪಟ್ಟಂತಹ ವಜ್ರ ಸಮಾನಾದ ಆ ಗದಾಯುಧವು ಸುಂದರವಾದ ದುರ್ಯೋಧನ ಎರಡು ತೊಡೆಗಳನ್ನು ಭೇದಿಸಿತು. ಭೀಮನಿಂದ ತೊಡೆ ಮುರಿಯಲ್ಪಟ್ಟ ನಿನ್ನ ಕುಮಾರ ಭೂಮಿಯಲ್ಲಿ ಪ್ರತಿಧ್ವನಿ ಹುಟ್ಟಿಸುವಂತೆ ಕೆಳಗೆ ಬಿದ್ದ. ಆಗ ಸಿಡಿಲುಗಳೊಡನೆ ಗಾಳಿಯು ಬೀಸಿತು, ಧೂಳಿನ ವರ್ಷ ಉಂಟಾಯಿತು. ಮರಗಿಡಗಳಿಂದಲೂ ಪರ್ವತಗಳಿಂದಲೂ ಕೂಡಿದ ಸಮಸ್ತ ಭೂಮಿಯು ನಡುಗಿತು. ಭೂನಾಥನಾದ ಆ ದುರ್ಯೋಧನ ಬಿದ್ದೊಡನೆ ಮಹಾಶಬ್ದದೊಡನೆ ಜಲಿಸುವ ಮಹಾ ಉಲ್ಕೆಯು ಸಿಡಿಲಿನಂತೆ ಭಯಂಕರವಾಗಿ ಆಕಾಶದಿಂದ ಕೆಳಗೆ ಬಿತ್ತು. ನಿನ್ನ ಪುತ್ರನ ಬಿದ್ದೊಡನೆ ಇಂದ್ರನು ರಕ್ತ ವರ್ಷವನ್ನ ಪಾಂಸ ವರ್ಷವನ್ನ ವರ್ಷಿಸಿದ. ಆಕಾಶದಲ್ಲಿ ಯಕ್ಷ ರಾಕ್ಷಸ ಪಿಶಾಚಿಗಳ ದೊಡ್ಡ ಕೂಗಾಟ ಕೇಳಿಸಿತು. ಘೋರವಾದ ಈ ಶಬ್ದದೊಡನೆ ಎಲ್ಲ ದಿಕ್ಕುಗಳಿಂದಲೂ ಭಯಪಟ್ಟ ಅನೇಕ ಮೃಗಪಕ್ಷಿಗಳು ಘೋರ ಶಬ್ದ ಕೇಳಿಸಿತು. ನಿನ್ನ ಕುಮಾರನ ಬಿದ್ದೊಡನೆ ಅಲ್ಲಿ ಸತ್ತುಳಿದ ಕುದುರೆಗಳು, ಆನೆಗಳು, ಪದಾತಿಗಳು ಹೋ ಎಂದು ಅರಚಿದವು. ಬೇರಿ, ಶಂಖ, ಮೃದಂಗಗಳ ದೊಡ್ಡ ಶಬ್ದ ತಲೆದೋರಿತು. ಈ ಶಬ್ದಗಳೆಲ್ಲ ಒಂದಾಗಿ ಪಾತಾಳದವರೆಗೆ ವ್ಯಾಪಿಸಿತು. ಆ ಸಮಯದಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ಹಲವು ಕೈಕಾಲುಗಳಿಂದಲೂ ಭಯಂಕರವಾದ ಘೋರ ರೂಪದಿಂದ ಕೂಡಿದ ತಲೆಯಿಲ್ಲ ಮುಂಡಗಳು ಎದ್ದೆದ್ದು ಕುಳಿತಾ ಇದ್ವು. ಶಸ್ತ್ರಾಸ್ತ್ರ ಧ್ವಜಗಳೆಲ್ಲ ನಡುಗಿದವು. ಮಡುಗಳು, ಬಾವಿಗಳು ರಕ್ತವನ್ನು ಕರೆದವು. ಅತಿ ವೇಗವುಳ್ಳ ನದಿ ಪ್ರವಾಹಗಳು ತಟ್ಟನೆ ಹಿಮ್ಮುಖವಾಗಿ ತಿರುಗಿದವು. ನಿನ್ನ ಪುತ್ರನಾದ ದುರ್ಯೋಧನ ಬಿದ್ದೊಡನೆ ಸ್ತ್ರೀಯರು ಪುರುಷರಂತೆಯೋ ಪುರುಷರೆಲ್ಲ ಸ್ತ್ರೀಯಂತೆಯೂ ಕಾಣಿಸದು. ಅಂತಹ ಆಶ್ಚರ್ಯಕರವಾದ ಉತ್ಪಾತಗಳನ್ನು ಕಂಡು ಪಾಂಚಾಲ ಪಾಂಡವರೆಲ್ಲರ ಮನಸ್ಸಿನಲ್ಲೂ ಕಳವಳಪಟ್ಟರು. ದೇವತೆಗಳು, ಗಂಧರ್ವರು, ಅಪ್ಸರಸರು ಆ ನಿನ್ನ ಇಬ್ಬರು ಕುಮಾರನ ಆಶ್ಚರ್ಯಕರವಾದ ಯುದ್ಧವನ್ನು ಕುರಿತು ಸಂಭಾಷಿಸುತ್ತಾ ಹಿಂತಿರುಗಿದರು. ಹಾಗೆಯೇ ಸಿದ್ಧರು, ಚಾರಣರು ಭೀಮ ದುರ್ಯೋಧನ ಪ್ರಶಂಸಿಸುತ್ತಾ ತಾವು ಬಂದ ದಾರಿಯಿಂದ ಹಿಂತಿರುಗಿದರು. ಇಲ್ಲಿಗೆ 59ನೇ ಅಧ್ಯಾಯ ಗದಾ ಯುದ್ಧ ಪರ್ವ. ಸಾಮಾನ್ಯವಾಗಿ ನಾವು ಕೇಳಿರೋದೇನು, ಭೀಮ ದುರ್ಯೋಧನ ಯುದ್ಧ ನಡೀತಾ ಇದೆ. ದುರ್ಯೋಧನ ಅವನಿಗಿಂತ ಮೇಲೂ ನೋದನೀತಾನೆ ಯುದ್ಧದಲ್ಲಿ. ಅವನು ಬಹಳ ಚತುರ. ಭೀಮ ಇದ್ರೂ ಕೂಡ ಭೀಮನಿಗಿಂತ ಅವನು, ಯಾಕೆಂದ್ರೆ ಇಬ್ರು ಬಲರಾಮನಲ್ಲಿಯೇ ಶಿಷ್ಯ ವೃತ್ತಿ ಗದಾ ಯುದ್ಧವನ್ನು ಕಲ್ತಿದ್ದು ಅವರಿಬ್ರು ಅವನಲ್ಲಿ. ಗದಾ ಯುದ್ಧವನ್ನು ನಡೆಸುವವರಿಗೆ ಕೆಲವೊಂದು ನೀತಿ ನಿಯಮಗಳಿರುತ್ತೆ. ಏನು ಅಂದ್ರೆ, ಅವರು ಗದೆಯನ್ನು ಎಷ್ಟೇ ತಮ್ಮ ಶಕ್ತಿ ಪೌರುಷದಿಂದ ತೋರಿಸಿ ಹೊಡಿಬಹುದು, ಆದರೆ ಸೊಂಟದಿಂದ ಕೆಳಕ್ಕೆ ಅದನ್ನ ಪ್ರಯೋಗ ಮಾಡಬಾರದು. ಇಲ್ಲಿ ಸಾಮಾನ್ಯವಾಗಿ ಬೇರೆ ಕಥೆಗಳು ಹೇಳೋದು ಕೃಷ್ಣ ತೊಡೆ ತಟ್ಟಿ ತೋರಿಸಿದ ಅಂತ. ಈ ಮೂಲ ಭಾರತದಲ್ಲಿ, ಮಹಾಭಾರತದಲ್ಲಿ ಹೇಳೋದೇನು ಅಂತಂದ್ರೆ, ಕೃಷ್ಣ ಅರ್ಜುನನಿಗೆ ಎಲ್ಲ ತಿಳಿಸ್ತಾ ಮೇಲೆ ಅರ್ಜುನ ತನ್ನ ತೊಡೆಯನ್ನು ತಟ್ಟಿ ತೋರಿಸಿದ. ಈಗಲೂ ಅದಕ್ಕೆ ಆಚಾರದಲ್ಲಿ ತೊಡೆ ತಟ್ಟಬೇಡ ಅಂತಾರೆ. ತೊಡೆಯನ್ನ ತಟ್ಟೋದು ಇಲ್ಲ. ಇಲ್ಲಿ ಈ ಮಹಾಭಾರತದಲ್ಲಿ ಬಂದಿದ್ ವೃತ್ತಾಂತ ಒಂದಕ್ಕೆ ಅಂತಲ್ಲ. ಈ ದಹನ ಸಂಸ್ಕಾರ ಮಾಡಬೇಕಾದ್ರೆ ಮಕ್ಕಳಾದವರು ಕರ್ತೃಗಳು ತಾನೇ ಅವರೇನೆ, ತಂದೆ ತಾಯಿಯ ಶವವನ್ನು ತಗೊಂಡು ಹೋಗ್ಬೇಕಾದ್ರೆ 3 ಕಡೆ ಶವವನ್ನು ಇಳಿಸ್ಬೇಕು. ಇಳಿಸಿ ಶವಕ್ಕೆ ಅಪ್ರದಕ್ಷಿಣೆಯಾಗಿ ಸುತ್ತುತ್ತಾ 2 ತೊಡೆಯನ್ನು ತಟ್ಟುತ್ತಾ ಬಾಯನ್ನು ಬಡ್ಕೊಂಡು ಮಾಡುವಂತಹದ್ದು ಇದು ಇದೆ. ಅದಕ್ಕಾಗಿ ಅದನ್ನ ಮನೆಯಲ್ಲಿ ಮಾಡಬೇಡಿ ಅಂತ. ಬಾಯನ್ನು ಬಡ್ಕೊಳ್ಳೋದು, ತೊಡೆಯನ್ನು ತಟ್ಟೋದು, ಈ ಕೆಲಸಗಳನ್ನು ಮಾಡಬಾರ್ದು. ಮುಂದಕ್ಕೆ ನೋಡೋಣ ಏನೇನಾಗುತ್ತೆ ಅಂತ. ಸೊ ಕೃಷ್ಣ ಅಲ್ಲ ತೊಡೆ ತಟ್ಟಿ ತೋರಿಸಿದ್ದು, ಅರ್ಜುನ ಭೀಮನಿಗೆ ನೆನಪು ಮಾಡಿಕೊಟ್ಟ ಅಂತ ಅನ್ನೋದು ಈ ಸರ್ಗದಲ್ಲಿ ತಿಳಿಯುವಂತ ಅಂಶ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 60ನೇ ಅಧ್ಯಾಯ. ಭೀಮ ದುರ್ಯೋಧನನು ತಮಗೆ ಮಾಡಿದ ಅನ್ಯಾಯಗಳನ್ನೆಲ್ಲ ಅವನಿಗೆ ಜ್ಞಾಪಕಗೊಳಿಸಿ ಎಡಗಾಲಿನಿಂದ ಅವನ ತಲೆಯನ್ನು ಒದ್ದದ್ದು. ಇದಿಷ್ಟನ್ನು ದುರ್ಯೋಧನನ ಶಾಂತಗೊಳಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ರಾಜೇಂದ್ರ, ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾ ಇದ್ದಾನೆ, ಮುರಿದು ಬಿದ್ದ ಮಹಾವೃಕ್ಷದಂತೆ ನೆಲಕ್ಕೆ ಕೆಡಲ್ಪಟ್ಟ ದುರ್ಯೋಧನನ್ನ ನೋಡಿದೊಡನೆ ಪಂಚಪಾಂಡವರು ಮನಸ್ಸಿನಲ್ಲಿ ಉತ್ಸಾಹಗೊಂಡು, ಸಿಂಹದಿಂದ ಕೆಡಲ್ಪಟ್ಟ ಮದದಾನೆಯಂತೆ ಬಿದ್ದಿರುವ
ಆ ದುರ್ಯೋಧನನನ್ನ ಪಾಂಡವರು ಸೋಮಕರು ರೋಮಾಂಚಿತ ಗಾತ್ರರಾಗಿ ನೋಡ್ತಾ ಇದ್ರು. ಆಗ ಭೀಮಸೇನನು ತನ್ನಿಂದ ಕೆಳಗೆ ಕೆಡಲ್ಪಟ್ಟ ಕೌರವ ರಾಜನ ನೋಡಿ, ಎಲ್ಲ ದುರ್ಮತಿ, ದುರಾತ್ಮ, ಹಿಂದೆ ನೀನು ಮಹಾಸಭೆಯಲ್ಲಿ ಏಕವಸ್ತ್ರವನ್ನು ಧರಿಸಿದ್ದ ದ್ರೌಪದಿಯನ್ನು ಹಾಸ್ಯ ಮಾಡಿ ಪಶು ಪಶು ಅಂತ ಕರೆದೆ ಅಲ್ವೇ, ಅದಕ್ಕೆ ಈಗ ತಕ್ಷ ಶಿಕ್ಷೆಯನ್ನು ಪಡೆದೆ ಎಂದ. ಹೀಗೆಂದು ಹೇಳಿ ಭೀಮಸೇನ ರಾಜಸಿಂಹನಾದ ದುರ್ಯೋಧನ ತಲೆಯನ್ನ ತನ್ನ ಎಡಗಾಲಿನಿಂದ ಅಡಿಗಡಿಗೆ ತಿಕ್ಕಿ ಅತ್ತಿತ್ತ ಹೊರಳಿಸಿ ಒದೆಯುತ್ತಿದ್ದ. ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಭೀಮನು ಬಾರಿಗೂ ಅದೇ ಮಾತನ್ನು ಹೇಳುತ್ತಾ ಅಲ್ಲಿದ್ದವರನ್ನು ನೋಡಿ, ಎಲ್ಲರೂ ಕೇಳಿ, ಯಾವ ಮೂಢರು ನಮ್ಮನ್ನು ಪಶುಗಳು ಅಂತ ಕರೆದು ಕುಣಿದಾಡಿ ಅಟ್ಟಹಾಸವನ್ನು ಮಾಡಿದ್ರೋ ಅವರನ್ನು ಈಗ ನಾವು ಅದಕ್ಕೆ ಪ್ರತಿಯಾಗಿ ಪಶುಗಳು ಅಂತ ಕರೀತೇವೆ. ಇವರಿಗೆ ಪ್ರತೀಕಾರ ಮಾಡಲು ನಮಗೆ ಅವರಿಗಿದ್ದಂತೆ ಬೆಂಕಿ ಇಲ್ಲ, ಅಕ್ಷದ್ಯೂತವಿಲ್ಲ, ಬೇರೆ ವಂಚನೆಯಾಗಲಿ ಯಾವುದೂ ಇಲ್ಲ. ನಾವು ನಮ್ಮ ಭುಜಬಲದಿಂದಲೇ ನಮ್ಮ ವೈರಿಗಳಿಗೆ ಪ್ರತೀಕಾರ ಮಾಡತಕ್ಕವರು ಎಂದು ಹೇಳಿ ಚಿರಕಾಲದ ತನ್ನ ವೈರವನ್ನ ಪಾರಗಾಣಿಸಿದ ಆ ಭೀಮ ಮೆಲ್ಲಗೆ ನಗುತ್ತಾ ಅಲ್ಲಿ ಸುತ್ತಲೂ ನಡೆದಿದ್ದ ಯುಧಿಷ್ಠರನನ್ನ, ಕೃಷ್ಣನನ್ನು, ಸೃಂಜಯರನ್ನು, ಧನಂಜಯನನ್ನು, ಮಾದ್ರೀಪುತ್ರನ ನೋಡಿ ಹೀಗೆಂದು ಹೇಳಿದ, ಯಾರು ರಜಸ್ವಯಾದ ದ್ರೌಪದಿಯನ್ನು ಸಭೆಗೆ ಸೆಳೆತಂದು ಅಲ್ಲಿ ಅವಳನ್ನು ಮೈ ಮೇಲೆ ವಸ್ತ್ರವಿಲ್ಲದಂತೆ ಮಾಡಿದ್ರೋ ಈ ಧಾರ್ತ್ರ ರಾಷ್ಟ್ರರು ಈಗ ದ್ರೌಪದಿಯ ತಪೋಬಲದಿಂದಲೇ ಕೊಲ್ಲಲ್ಪಟ್ಟಿರುವುದನ್ನು ಎಲ್ಲರೂ ನೋಡಿ ಕಠಿಣಾತ್ಮರಾಗಿ ಹಿಂದೆ ನಮ್ಮನ್ನ ಎಳ್ಳಿನ ಜಳ್ಳುಗಳು ಅಂತ ಕರೆದ ಈ ಧಾರ್ತ್ರ ರಾಷ್ಟ್ರರೆಲ್ಲ ತಮ್ಮ ಪರಿವಾರಗಳನ್ನು ಕೆಳಗೆ ಬಿದ್ದಿರೋದನ್ನ ಎಲ್ಲರೂ ನೋಡಿ ನಾವೇನು ನಮ್ಮ ಕರ್ಮಕ್ಕೆ ತಕ್ಕಂತೆ ಸ್ವರ್ಗಕ್ಕೋ ಅಥವಾ ನರಕಕ್ಕೋ ಹೋಗ್ತೇವೆ ಎಂದು ಹೇಳಿ ತಿರುಗಿ ಭೀಮ ದುರ್ಯೋಧನ ಹೆಗಲ ಕೆಳಗೆ ಸಿಕ್ಕಿದ್ದ ಅವನ ಗದೆಯನ್ನು ಕಿತ್ತೊಗೆದು ಅವನ ತಲೆಯನ್ನು ಮತ್ತೊಮ್ಮೆ ಎಡಗಾಲಿನ ಒದೆದು ಎಲ್ಲ ಅವಂಚಕ ಎಂದು ಕೂಗಿದ. ರಾಜ ಸಂತೋಷದಿಂದಲೂ ಕೋಪದಿಂದಲೂ ಮೈ ಮರೆತು ಭೀಮನು ಕೌರವ ರಾಜನನ್ನ ಕಾಲಿಂದ ಒದೆದ್ದನ್ನ ನೋಡಿ ಅಲ್ಲಿದ್ದ ಧರ್ಮಾತ್ರಾದ ಸೋಮಕರಿಗೆ ಅತೃಪ್ತಿ ಉಂಟಾಯಿತು. ನಿನ್ನ ಪುತ್ರನನ್ನ ಹೀಗೆ ಕೊಂದ ಮೇಲೆಯೂ ತನ್ನನ್ನು ತಾನೇ ಸ್ತೋತ್ರ ಮಾಡಿಕೊಳ್ಳುತ್ತಿದ್ದ ಭೀಮಸೇನನ್ನು ಕುರಿತು ಧರ್ಮರಾಜ, ಏ ಭೀಮಸೇನ, ನಿನ್ನ ವೈರದ ಸಾಲವನ್ನು ತೀರಿಸಿಕೊಂಡಾಯಿತು. ನ್ಯಾಯದಿಂದಲೋ ಅನ್ಯಾಯದಿಂದಲೋ ನಿನ್ನ ಪ್ರತಿಜ್ಞೆ ನೆರವೇರಿತು. ಈಗ ವಿಶ್ರಾಂತಿಯನ್ನು ಹೊಂದು. ಇವನ ತಲೆಯನ್ನು ಕಾಲಿಂದ ಒದೆಯಬಾರದು. ಧರ್ಮವನ್ನು ಮೀರಿ ಹೋಗಬೇಡ. ಇವನು ಅರಸನು ಮತ್ತು ಬಂದು ಬಹಳವಾಗಿ ಗಾಯಪಟ್ಟಿದ್ದಾನೆ. ಇದು ನಿನಗೆ ನ್ಯಾಯವಲ್ಲ. 11 ಅಕ್ಷೋಹಿಣಿ ಸೇನೆಗೆ ಅಧಿಪತಿನಿಸಿ ಕೌರವರಿಗೆಲ್ಲ ಅರಸನು ನಮಗೆ ಜ್ಞಾತಿಯಾದಂಥ ಇವನ ಮೇಲೆ ನೀನು ಕಾಲನ್ನು ಸೋಗಿಸಲೇಬಾರದು. ಎಲ್ಲ ಬಂಧುಗಳನ್ನ, ಮಂತ್ರಿಗಳನ್ನ, ಸೇನೆಯನ್ನು ಕಳೆದುಕೊಂಡು ಯುದ್ಧದಲ್ಲಿ ಹತನಾದ ಇವನ ವಿಷಯದಲ್ಲಿ ನಾವು ಈಗ ಕನಿಕರವನ್ನೇ ತೋರಿಸಬೇಕು. ಅರಸನಾಗಿದ್ದ ಇವನು ನಮ್ಮ ಪರಿಹಾಸಕ್ಕೆ ತಕ್ಕವನಲ್ಲ. ಇವನ ಬಂಧುಗಳನ್ನ, ಸಹೋದರನ್ನ ಕಳೆದುಕೊಂಡು ಸಂತಾನವೂ ಇಲ್ಲದಂತೆ ಸತ್ತ. ಹಿಂದೆ ಜನರು ನಿನ್ನನ್ನ ಭೀಮಸೇನನು ಧರ್ಮಾತ್ಮ ಎಂದು ಹೇಳಿದ್ದಾರೆ. ಹಾಗಿರುವಾಗ ನೀನು ಈಗೇಕೆ ಅವನನ್ನು ಕಾಲಿನಿಂದ ಒದೆದು ಅಪವಾದಕ್ಕೆ ಈಡಾಗುವೆ ಎಂದ. ಯುಧಿಷ್ಠಿರನು ಭೀಮನನ್ನು ಕುರಿತು ಹೀಗೆ ಹೇಳಿ ಕಣ್ಣೀರು ಸುರಿಯುತ್ತಾ ದುರ್ಯೋಧನ ಬಳಿಗೆ ಬಂದು ದೈನ್ಯದಿಂದ, ಅಪ್ಪ ದುರ್ಯೋಧನ, ನೀನು ನಮ್ಮ ಮೇಲೆ ಕೋಪಿಸಬೇಡ. ಈ ನಿನ್ನ ಸ್ಥಿತಿಗಾಗಿ ನೀನು ದುಃಖಿಸಲೂಬಾರದು. ಯಾರಾದರೂ ತಾವು ಮಾಡಿದ್ದ ದುಷ್ಕರ್ಮಗಳಿಗೆ ಫಲವನ್ನು ಅನುಭವಿಸದೆ ತೀರದು. ನಾವು ನಿನ್ನನ್ನು ಕೊಲ್ಲಲು ಯತ್ನಿಸಿದ್ದು, ನೀನು ನಮ್ಮನ್ನು ಕೊಲ್ಲುವುದಕ್ಕೆ ಯತ್ನಿಸಿದ್ದು ಬ್ರಹ್ಮನಿಂದ ನಮಗೆ ವಿಧಿಸಲ್ಪಟ್ಟ ಆಜ್ಞೆ ಎಂದೇ ತಿಳಿ. ಇದು ನಿಶ್ಚಯ. ನಿನ್ನ ಪೇರಾಸೆಯಿಂದಲೋ, ಮದದಿಂದಲೋ, ಹುಡುಗತನದಿಂದಲೋ, ತಪ್ಪಿನಿಂದಲೋ ಈ ದೊಡ್ಡ ಕಷ್ಟ ವ್ಯಸನವನ್ನು ನೀನಾಗೆ ತಂದುಕೊಂಡಿರುವೆ. ಮಿತ್ರರನ್ನ, ಸಹೋದರನ್ನ, ಪಿತೃಗಳನ್ನ, ಪುತ್ರರನ್ನ, ಪೌತ್ರರನ್ನ ಮತ್ತು ಇತರರನ್ನು ಸಾಯುವ ಹಾಗೆ ಮಾಡಿ ನೀನು ಮರಣಕ್ಕೆ ಗುರಿಯಾದ. ನಿನ್ನ ಅಪರಾಧದಿಂದಲೇ ನಿನ್ನ ಸಹೋದರರೆಲ್ಲರೂ ಕೊಲ್ಲಲ್ಪಟ್ಟರು, ಜ್ಞಾತಿಗಳು ಕೊಲ್ಲಲ್ಪಟ್ಟರು. ದೈವವನ್ನು ಮೀರುವುದು ಸಾಧ್ಯವೇ? ನಿರ್ದುಷ್ಟನಾದ ನಿನಗೆ ಈ ಮರಣವೇನೋ ಶ್ಲಾಘ್ಯವಾದ್ದೆ. ನಿಮ್ಮೆಲ್ಲರಿಗಿಂತಲೂ ನಾವೇ ಈಗ ಹೆಚ್ಚು ದುಃಖಿಸ್ತಕ್ಕವರು. ಬಂಧುಗಳನ್ನೆಲ್ಲ ಕಳೆದುಕೊಂಡು ನಾವು ಎಷ್ಟು ಹೀನ ಸ್ಥಿತಿಯಲ್ಲಿ ಜೀವಿಸಬೇಕಾಗಿದೆ ಅಲ್ವೇ? ಈಗ ವಿಧವೆಯರಾಗಿ ಮಹಾದುಃಖ ಪೀಡಿತೆಯಾದರಾದ ಸಹೋದರರ ಪತ್ನಿಯರನ್ನ, ಸೊಸೆಯರನ್ನ ನಾವು ಹೇಗೆ ನೋಡುವುದು? ರಾಜ, ಈಗ ನೀನು ನಮ್ಮನ್ನು ಬಿಟ್ಟು ಸ್ವರ್ಗವನ್ನು ಹೊಂದುವೆ. ನಿನಗೆ ಸ್ವರ್ಗ ಶಾಶ್ವತವಾಗಿರುವುದು. ನಾವು ನರಕವೆಂದು ಹೆಸರುಗೊಂಡ ಕ್ರೂರವಾದ ದುಃಖದಲ್ಲಿ ಮುಳುಗಿದ್ದೇವೆ. ದುಃಖ ಪೀಡಿತರಾಗಿ ವಿಧವೆಯರಾಗಿರುವ ಧೃತರಾಷ್ಟ್ರನ ಸೊಸೆಯರು, ಅವರ ಸೊಸೆಯರು ನಿಶ್ಚಯವಾಗಿ ನಮ್ಮನ್ನು ನಿಂದಿಸದೆ ಬಿಡರು ಎಂದ. ಧರ್ಮಾತ್ಮನಾದ ಯುಧಿಷ್ಠಿರನು ಹೀಗೆ ಹೇಳಿ ದುಃಖದಿಂದ ನಿಟ್ಟುಸಲನ್ನು ಬಿಡುತ್ತಾ ದೀರ್ಘಕಾಲದವರೆಗೆ ಹಲಬಿದ. ಇದು 60ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 61ತಮ
ಅಧ್ಯಾಯ 61ನೇ ಅಧ್ಯಾಯ. ಭೀಮನು ದುರ್ಯೋಧನ ವಿಷಯದಲ್ಲಿ ಮಾಡಿದ ಅನ್ಯಾಯಕ್ಕಾಗಿ ಬಲರಾಮನು ಕೋಪಗೊಂಡು ನೇಗಿಲನ್ನೆತ್ತಿ ಆತನನ್ನು ಕೊಲ್ಲಲು ಹೊರಟಿದ್ದು, ಕೃಷ್ಣನು ಸಮಾಧಾನಪಡಿಸಿದ್ದು, ಬಲರಾಮನು ದ್ವಾರಕ್ಕೆ ಹೋದದ್ದು. ಯುಧಿಷ್ಠಿರ ಕೃಷ್ಣ ಭೀಮರ ಸಂಭಾಷಣೆ. ಆಗ ಧೃತರಾಷ್ಟ್ರನು, ಹೇ ಸಂಜಯ, ದುರ್ಯೋಧನ ಹಾಗೆ ಅಧರ್ಮದಿಂದ ಕೊಲ್ಲಲ್ಪಟ್ಟದ್ದನ್ನು ಕಂಡು ಬಲರಾಮನಾದರೂ ಸುಮ್ಮನಿದ್ದನೆ? ಗದಾಯುದ್ಧದ ಮನ್ಮಗಳನ್ನು ಅರಿತವನು ಸಮರ್ಥನೂ ಆದ ಬಲರಾಮ ಆಗ ಏನು ಮಾಡಿದನೋ ನನಗೆ ತಿಳಿಸು. ಧೃತರಾಷ್ಟ್ರನ ಬಾಯಿನಲ್ಲಿ ಧರ್ಮದ ಬಗ್ಗೆ ಮಾತು. ಅಧರ್ಮದಿಂದ ಭೀಮ ಕೊಂದ ಅಂತ. ಹುಟ್ಟಿನಿಂದ ಮೊದಲಿನಿಂದಲೂ ಇವರೆಲ್ಲ ಅಧರ್ಮಕ್ಕೆ ಸಹಕಾರ ಕೊಟ್ಟವರು. ಈ ಎಲ್ಲದಕ್ಕೂ ಮೂಲ ಕಾರಣ ಏನು? ಧೃತರಾಷ್ಟ್ರ. ಅಧರ್ಮವನ್ನ ಬಿಟ್ಟು ಸ್ವತಃ ತಮ್ಮನ ಮಗ ಅವನು. ನ್ಯಾಯವಾಗಿ ತಲುಪಬೇಕಾದದ್ದು ಅವನಿಗೆ. ದುರ್ಯೋಧನಿಗಿಂತ ದೊಡ್ಡವನವನು. ರಾಜ್ಯ ಆಡಳಿತವನ್ನ ಯುವರಾಜ ಪಟ್ಟಕ್ಕೆ ಏರಿಸಿದವುದಕ್ಕೆ ಯಾರು ಅಂತಂದ್ರೆ, ರಾಜನಲ್ಲಿ 4 ಜನ ಮಕ್ಕಳಿದ್ರೆ ದೊಡ್ಡವನು ಯಾರು, ಅವನಿಗೆ ರಾಜ್ಯ ಸಿಗತ್ತೆ. ಅದು ಸರಿಯಾದಂತ ಮಾರ್ಗ. ಅದನ್ನ ಬಿಟ್ಟು ತನ್ನ ಮಗನಿಗೆ ಹಿಂಗಾರು ಸಿಗಲಿ ಅಂತ ಹೇಳಿ ಎಲ್ಲ ಕಡೆಯಿಂದಲೂ ಅವನು ಮಾಡಿದ ಅನ್ಯಾಯಕ್ಕೆಲ್ಲ ಸಪೋರ್ಟ್ ಮಾಡಿ ಈಗ ದೊಡ್ಡದಾಗಿ ಹೇಳ್ತಾ ಇದ್ದಾನೆ, ಅಧರ್ಮದಿಂದ ಕೊಟ್ಟವನು ಭೀಮ ಬಂದದ್ದನ್ನ ಬಲರಾಮ ಸುಮ್ಮನೆ ನೋಡ್ತಾ ಇದ್ನ ಅಂತ. ಆಗ ಸಂಜಯ, ಭೀಮನು ನಿನ್ನ ಮಗನ ತಲೆಯನ್ನು ತುಳಿದದ್ದನ್ನು ಕಂಡು ಬಲರಾಮನಿಗೆ ಬಹಳ ಕೋಪ ಉಂಟಾಯಿತು. ಆಗ ಆತನು ರಾಜನ ಮಧ್ಯದಲ್ಲಿ ಕೈಯನ್ನ ಮೇಲಕ್ಕೆತ್ತಿ ದೀನಸ್ವರದಿಂದ, ಭೀಮ, ಛೀ ಛೀ, ಧರ್ಮ ಯುದ್ಧದಲ್ಲಿ ನಾಭಿಯ ಕೆಳಗೆ ಹೊಡೆಯುವುದು ನಿಂದಾಸ್ಪದವಲ್ಲವೇ? ಹೀಗೆ ನೀನು ಗದಾಯುದ್ಧದಲ್ಲಿ ಇದುವರೆಗೆ ಅನ್ಯಾಯ ಮಾಡಿದ್ದನ್ನ ನಾವು ನೋಡಿಲ್ಲ. ಹೇ ರಾಜರೇ, ಕೇಳಿರಿ, ನಾಭಿಯ ಕೆಳಗೆ ಹೊಡೆಯಬಾರದು ಎಂದು ಶಾಸ್ತ್ರವಿದೆ. ಇವನಾದರೂ ಆ ಶಾಸ್ತ್ರ ನಿಯಮವನ್ನು ಮೀರಿ ತನ್ನ ಇಷ್ಟಾನುಸಾರವಾಗಿ ನಡೆದಿದ್ದಾನೆ ಎಂದು ಅವನಿಗೆ ಮೇಲೆ ಮೇಲೆ ಕೋಪವು ಮಿತಿ ಮೀರುತ್ತಾ ಬಂತು. ಯಾರಿಗೆ? ಬಲರಾಮನಿಗೆ. ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ದುರ್ಯೋಧನ ನೋಡುತ್ತಾ ಕೃಷ್ಣನನ್ನು ಕುರಿತು, ಕೃಷ್ಣ, ಈ ದುರ್ಯೋಧನ ಸೋತು ಬಿದ್ದ ಎಂಬುದನ್ನು ನಾನು ಸಮ್ಮತಿಸಲಾರೆ. ಗದಾಯುದ್ಧದಲ್ಲಿ ನಾನು ಹೊರತು ಇವನಿಗೆ ಬೇರೆ ಸಮಾನರೇ ಇಲ್ಲ. ಆಶ್ರಿತನ ದೌರ್ಬಲ್ಯದಿಂದ ಆಶ್ರಯವು ಅಲಕ್ಷ್ಯ ಮಾಡಲ್ಪಟ್ಟಂತಾಯಿತು ಎಂದು ಹೇಳಿ ನೇಗಿಲನ್ನ ಮೇಲೆತ್ತಿ ಹಿಡಿದು ಕೋಪದಿಂದ ಭೀಮನನ್ನು ಎದುರಿಸಿ ಹೊರಟ. ಮೇಲೆತ್ತಿ ನೀಡಿದ ತೋಳುಳ್ಳ ಆತನ ರೂಪ ಆಗ ಧಾತುಗಳಿಂದ ಕೂಡಿದ ಶ್ವೇತ ಪರ್ವತಕ್ಕೆ ಸಮಾನವಾಗಿತ್ತು. ರಾಜ ಬಲರಾಮನ ಕ್ರೋಧವನ್ನು ಕಂಡಾಗಲೂ ಅರ್ಜುನನೇ ಮೊದಲಾಗಿ ಶಸ್ತ್ರಧಾರಿಗಳಾದ ಸಹೋದರನ ನಡುವೆ ಇದ್ದ ಭೀಮನು ಎದೆಗೊಂದದೆ ಸುಮ್ಮನೆ ನೋಡುತ್ತಿದ್ದ. ಇಷ್ಟದಲ್ಲಿ ಕೃಷ್ಣನು ವಿನಯದಿಂದ ಮುಂದೆ ಬಂದು 2 ಕೈಗಳಿಂದಲೂ ಪ್ರಯತ್ನಪೂರ್ವಕವಾಗಿ ಬಲರಾಮನನ್ನು ತಡೆದು ನಿಲ್ಲಿಸಿಕೊಂಡ. ಶ್ವೇತ ಕೃಷ್ಣ ವರ್ಣದಿಂದೊಪ್ಪುವ ಆ ರಾಮಕೃಷ್ಣರಿಬ್ಬರು. ಬಲರಾಮ ಬೆಳಗಿದ್ದ, ಕೃಷ್ಣ ಕಪ್ಪು. ಅವರಿಬ್ಬರು ಕೈಲಾಸವು ಅಂಜನಾದ್ರಿಯು ಒಂದನ್ನೊಂದು ಸಂಧಿಸಿದಂತೆಯೂ ಸಂಧ್ಯಾಕಾಲದ ಆಕಾಶದಲ್ಲಿ ಕಾಣಿಸುವ ಚಂದ್ರ ಸೂರ್ಯರಂತೆಯೂ ಪ್ರಕಾಶಿಸಿದರು. ಆಗ ಕೃಷ್ಣ ಕೋಪಗೊಂಡ ಬಲರಾಮನನ್ನು ಸಮಾಧಾನಪಡಿಸುತ್ತಾ, ಅಣ್ಣ, ತಮ್ಮ ವೃದ್ಧಿ ತಮ್ಮ ಮಿತ್ರರ ಅಭಿವೃದ್ಧಿ, ಮಿತ್ರರ ಅಭಿವೃದ್ಧಿ. ಇದರಂತೆಯೇ ಶತ್ರುಕ್ಷಯ, ಶತ್ರು ಮಿತ್ರಕ್ಷಯ, ಆ ಶತ್ರುಗಳ ಮಿತ್ರರ ಕ್ಷಯ. ಇವಾರು ಒಬ್ಬನಿಗೆ ವೃದ್ಧಿಕರವಾದವು. ಯಾವಾಗ ಇವು ತನ್ನಲ್ಲಿಯೂ ತನ್ನ ಮಿತ್ರರಲ್ಲಿ ವಿಪರೀತವಾಗುವುದೋ ಆಗ ಬಹಳ ಸಂಕಟಕ್ಕೆ ಒಳಗಾಗಬೇಕಾಗುತ್ತೆ. ಆಗ ದ್ವೇಷ ಶಾಂತಿಯನ್ನ ತ್ವರೆಯಿಂದ ಮಾಡಿಕೊಳ್ಳಬೇಕು. ಪಾಂಡವರು ನಮಗೆ ಸಹಜ ಮಿತ್ರರು, ಶುದ್ಧವಾದ ಪೌರುಷ ಉಳ್ಳವರು, ನಮ್ಮ ಅತ್ತೆ ಮಕ್ಕಳು. ಅವರು ಶತ್ರುಗಳಿಂದ ಬಹಳ ಕಷ್ಟಕ್ಕೆ ಒಳಗಾಗಿದ್ರು. ಅಲ್ಲದೆ ಪ್ರತಿಜ್ಞೆಯನ್ನ ನೆರವೇರಿಸಿಕೊಳ್ಳುವುದು ಕ್ಷತ್ರಿಯ ಧರ್ಮ ಎಂದು ತಿಳಿ. ಭೀಮನು ತನ್ನ ಗದೆಯಿಂದ ಮಹಾಯುದ್ಧದಲ್ಲಿ ದುರ್ಯೋಧನ ತೊಡೆಗಳು 2 ಮುರಿಯುವೆನೋ ಎಂದು ಹಿಂದೆ ಸಭೆಯ ಮಧ್ಯದಲ್ಲಿ ಪ್ರತಿಜ್ಞೆ ಮಾಡಿದ್ದನಲ್ಲದೆ, ನಿನ್ನ ತೊಡೆಗಳು 2 ಭೀಮನು ತನ್ನ ಗದೆಯಿಂದ ಮುರಿಯುವನೋ ಎಂದು ಮೈತ್ರೇಯ ಮಹರ್ಷಿಯು ಮೊದಲೇ ದುರ್ಯೋಧನನ್ನು ಶಪಿಸಿದ್ದನಲ್ಲವೇ? ಸಾಮಾನ್ಯ ನಿಯಮ ಒಂದಿರುತ್ತೆ, ಅದನ್ನ ಮೀರಿ ಬರುವಂತಹ ವಿಶೇಷಣೆಗಳು, ಇದು ಎಕ್ಸೆಪ್ಷನ್ಸ್, ಅಪವಾದ ಅಂತ ಹೇಳೋದು. ಮೈತ್ರೇಯ ಮಹರ್ಷಿಯನ್ನ ರೇಗಿಸಿ ದುರ್ಯೋಧನ ಅವನು ಕೋಪದಿಂದ ಭೀಮಸೇನ ನಿನ್ ತೊಡೆ ಮುರಿತಾನೆ ಅಂತ ಶಾಪ ಕೊಟ್ಟಿದ್ದ. ಜೊತೆಗೆ ದ್ರೌಪದಿಯನ್ನ ಸಭಾಂಗಣಕ್ಕೆ ಎಳೆದು, ಬಾ ನನ್ನ ತೊಡೆ ಮೇಲೆ ಕೂತ್ಕೊ ಅಂತ ಹೇಳದ್ನಲ್ಲ ಸ್ವಂತ ಅತ್ತಿಗೆ. ಜ್ಯೇಷ್ಠ ಭ್ರಾತ ಪಿತುಸ್ಸಮಾಹ ಅಂತ. ದೊಡ್ಡ ಅಣ್ಣ ತಂದೆಗೆ ಸಮಾನ. ಅಣ್ಣನ ಹೆಂಡತಿ ಏನಾಗ್ಬೇಕು? ತಾಯಿ ಅಂತಾಗಬೇಕು. ಹಾಗೆ ದುರ್ಯೋಧನ್ಗೆ ಧರ್ಮರಾಜನ ಪತ್ನಿ ತಾಯಿಯ ಸಮಾನವಾದವಳು. ಅವಳನ್ನ ಒಂದು ಭೋಗ ವಸ್ತು, ಅವಳಿಗೆ ಯಾವ ರೀತಿಯ ಮರ್ಯಾದೆಯನ್ನು ಕೊಡಬೇಕಾಗಿಲ್ಲ ಅಂತ ಹೇಳಿ ತನ್ನ ತೊಡೆಯನ್ನು ತೋರಿಸಿ ಬಾ ಕೂತ್ಕೋ ಇಲ್ಲಿ ಅಂತ ಹೇಳಿದಾಗ
ಕೋಪದಿಂದ ಭೀಮ ಹೇಳಿದ, ನೀನು ತೊಡೆ ಮುರಿತೀನಿ ಅದರಿಂದ ಅಂತ ಅಂದ್ಬಿಟ್ಟು ಅವನು ಮಾಡಿದ್ದೊಂದು ಶಪಥ ಅಲ್ಲಿ. ಆ ಶಪಥವನ್ನು ಪೂರೈಸ್ಕೊಳ್ಳೋದು ಬೇಡವೆ? ಈಗ ಗದಾಯುದ್ಧದ ಪ್ರಕಾರ ತೊಡೆಗೆ ಕೆಳಗೆ ಹೊಡಿಬಾರ್ದು, ಸರಿ. ಆದ್ರೆ ಇವನು ಮಾಡಿರೋ ಶಪಥ, ಆ ಋಷಿಯ ಶಾಪ, ಅದನ್ನ ಇಲ್ಲಿ ನೆನಪಿಸ್ತಾ ಇದ್ದಾನೆ ಕೃಷ್ಣ ಬಲರಾಮನಿಗೆ. ಆದ್ದರಿಂದ ನನಗೆ ಭೀಮನ ಕಾರ್ಯದಲ್ಲಿ ಯಾವ ದೋಷವೂ ತೋರೋದಿಲ್ಲ. ನೀನು ಕೋಪಿಸಿಕೊಳ್ಳಬಾರದು. ನಮ್ಮೊಡನೆ ಸೇರಿ ನಮ್ಮಲ್ಲಿ ವಿಶ್ವಾಸವುಳ್ಳ ಪಾಂಡವರಲ್ಲಿ ನಮಗೆ ಜನ್ಮಸಿದ್ಧವಾದ ಪ್ರೀತಿ ಏರ್ಪಟ್ಟಿದೆ. ಅವರ ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿ ಅಲ್ಲವೇ? ಹೇ ಅಣ್ಣ ಬಲರಾಮ, ಶಾಂತನಾಗು ಎಂದ. ಧರ್ಮವಿಧನಾದ ಬಲರಾಮನು ಕೃಷ್ಣನ ಮಾತನ್ನು ಕೇಳಿ, ಕೃಷ್ಣ, ಹಾಗಲ್ಲ. ಸಾಧುಗಳು ಧರ್ಮವನ್ನು ಅವಲಂಬಿಸಿದ್ದಾರೆ. ಆ ಧರ್ಮ ಅರ್ಥ ಕಾಮಗಳೆರಡರಿಂದಲೂ ಕ್ಷಯಿಸುವುದು. ಅತಿ ಆಶೆ ಉಳ್ಳವನಿಗೆ ಅರ್ಥವೇ ಪ್ರಧಾನವಾಗಿಯೋ, ಅತ್ಯಂತ ಕಾಮುಕನಿಗೆ ಕಾಮವೇ ಪ್ರಧಾನವಾಗಿಯೂ ಇರೋದ್ರಿಂದ ಅವೆರಡು ಧರ್ಮವನ್ನು ಮೆಟ್ಟಿ ಬಿಡುತ್ತೆ. ಯಾವಾತನು ಧರ್ಮ ಅರ್ಥಗಳನ್ನ, ಧರ್ಮ ಕಾಮಗಳನ್ನ, ಕಾಮ ಅರ್ಥಗಳನ್ನು ಕೆಡಿಸದೆ ಸಮವಾಗಿ ಅನುಷ್ಠಿಸ್ತಾನೋ ಆತನು ಅಧಿಕ ಸುಖವನ್ನು ಪಡಿತಾನೆ. ಭೀಮಸೇನನು ಈಗ ಧರ್ಮವನ್ನು ಕೆಡಿಸಿದ್ದರಿಂದ ನನ್ನ ಮನಸ್ಸು ಕಲಗಲು ಕಾರಣವಾಯಿತು. ಈಗ ಒಂದು ವ್ಯಾಕುಲ ಎಲ್ಲ ಈ ಕಾರಣದಿಂದಲೇ ಎಂದ. ಆಗ ಕೃಷ್ಣ ಬಲರಾಮನಿಗೆ ಹೇಳ್ತಾ ಇದ್ದಾನೆ, ನೀನು ಕೋಪವಿಲ್ಲದವನು, ಧರ್ಮಾತ್ಮ, ಯಾವಾಗಲೂ ಧರ್ಮಾಸಕ್ತ ಎಂದು ಪ್ರಪಂಚದಲ್ಲಿ ಪ್ರಸಿದ್ಧಿಗೊಂಡವನು. ಆದ್ದರಿಂದ ತಾಳ್ಮೆಯನ್ನು ಅವಲಂಬಿಸೋ, ಕೋಪವನ್ನು ಪ್ರಕಟಿಸಬೇಡ. ಈಗ ಕಲಿಯುಗ ಬಂದ್ಬಿಟ್ಟಿದೆ. ಭೀಮನ ಪ್ರತಿಜ್ಞೆಯನ್ನು ನೆರವೇರಿಸೋ. ಪ್ರತಿಜ್ಞಾ ಪಾಲನಕ್ಕಾಗಿ ಭೀಮನು ವಂಚಕನ ದುರ್ಯೋಧನನ ಕೊಂದು ದ್ವೇಷ ಪ್ರತಿಜ್ಞೆಗಳ ಎರಡರ ವಿಷಯದಲ್ಲಿ ತನ್ನ ಋಣವನ್ನು ತೀರಿಸಿಕೊಂಡಂತಾಗಲಿ. ಯಾವನು ವಂಚಕನಾದ ಶತ್ರುವನ್ನ ಯುದ್ಧದಲ್ಲಿ ವಂಚನೆಯಿಂದ ಕೊಲ್ತಾನೋ ಆತನು ಆ ಯುದ್ಧದಿಂದ ಅಧರ್ಮಕ್ಕೆ ಗುರಿಯಾಗೋದಿಲ್ಲ. ಇಬ್ಬರು ಧರ್ಮವನ್ನು ಅತಿಕ್ರಮಿಸದೆ ಮಾಡಿದ್ರೆ ಅವಾಗೇನು ದೋಷ ಇಲ್ಲ. ಅವರವರ ಶಕ್ತಿ, ಪೌರುಷ, ಪರಾಕ್ರಮ ಅದರಂತೆ ಜಯ ಅಪಜಯಗಳು. ಆದರೆ ಮೊದಲಿನಿಂದಲೂ ಮೋಸವನ್ನೇ ಮಾಡಿ ಈಗ ಅವನಿಗೆ ಧರ್ಮಯುದ್ಧ ಮಾಡಲಿಲ್ಲ ಅಂತಂದ್ರೆ ಮೋಸದಿಂದಲೇ ಮಾಡೋರಿಗೆ ಮೋಸದಿಂದಲೇ, ಅದಕ್ಕೆ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತ ಹೇಳೋದು. ಹಾಗೆ ಯಾವನು ವಂಚಕನಾದ ಶತ್ರುವನ್ನು ಯುದ್ಧದಲ್ಲಿ ವಂಚನೆಯಿಂದ ಕೊಲ್ತಾನೋ ಆತನು ಯುದ್ಧದಿಂದ ಅಧರ್ಮಕ್ಕೆ ಗುರಿಯಾಗೋದಿಲ್ಲ. ಈ ದುರ್ಯೋಧನದ ಪ್ರೇರಿತನಾಗಿ ಅಲ್ಲವೇ ಹಿಂದೆ ಕರ್ಣ, ವೀರನೂ ಕೌರವ ವೃಷ್ಟಿಕುಲಗಳೆರಡಕ್ಕೂ ಕೀರ್ತಿಯನ್ನು ತರತಕ್ಕವನು ಆದಂತಹ ಅಭಿಮನ್ಯುವನ ಬಿಲ್ಲನ್ನ ಆತನ ಹಿಂದೆ ನಿಂತು ಭೇದಿಸಿದ. ನೋಡಿ ಮಾಡಿದ ಕೆಲಸ. ಅಭಿಮನ್ಯುವಿನ ಮೇಲೆ ಎಲ್ಲರೂ ಒಟ್ಟಿಗೆ ಬಿದ್ದು, ಯಾರು? ಶಲ್ಯ, ದ್ರೋಣ, ಕರ್ಣ, ದುರ್ಯೋಧನ, ಇವರೆಲ್ಲರೂ ಇದ್ರು. ದುರ್ಯೋಧನ್ಗೆ ಏನಾಗ್ಬೇಕು? ಅವನ ತಮ್ಮನ ಮಗ, ಅವನ ಕಸಿನ್ ಅರ್ಜುನನ ಮಗ ಅಂದ್ರೆ ದುರ್ಯೋಧನಿಗೆ ಅವನ ಪರಾಕ್ರಮವನ್ನ ಇವರಿಗೆ ಯಾರಿಗೂ ತಡೆಯೋಕಾಗ್ಲಿಲ್ಲ. ಕರ್ಣ ಹಿಂದಿನಿಂದ ಬಂದು ಅವನ ಬಿಲ್ಲಿನ ನಾಳನ್ನ ಕತ್ತರಿಸ್ತ. ಅದು ಧರ್ಮನ? ಬಿಲ್ಲು ಮುರಿದು ರಥ ಹೋದರು ಪೌರುಷವನ್ನು ವ್ಯಕ್ತಪಡಿಸುತ್ತಾ ಯುದ್ಧಕ್ಕೆ ನಿಂತ ಅಭಿಮನ್ಯವನ್ನ ನಿರಾಯುಧನನ್ನಾಗಿ ಮಾಡಿ ಅನೇಕರು ಒಂದಾಗಿ ಸೇರಿ ಕೊಂದರಲ್ವೇ. ಹುಟ್ಟಿದಾಗಿನಿಂದಲೂ ಕೆಟ್ಟ ಗುಣವುಳ್ಳವನು, ಪಾಪಕೃತ್ಯಗಳಲ್ಲೇ ಆಸಕ್ತನು, ದುಷ್ಟನು, ಕುಲಗೇಡಿಯೂ ಆದಂತ ಆ ದುರ್ಯೋಧನ ಭೀಮಸೇನಿಂದ ಕೊಲ್ಲಲ್ಪಟ್ಟದ್ದು ನ್ಯಾಯವೇ? ಭೀಮಸೇನನು 13 ವರ್ಷಗಳ ಕಾಲದಿಂದ ಮಾಡಿದ ಆ ಪ್ರತಿಜ್ಞೆಯನ್ನ ದುರ್ಯೋಧನೇಕೆ ತಿಳಿದುಕೊಳ್ಳಿಲ್ಲ? ಮೇಲೆ ಬಿದ್ದು ತನ್ನನ್ನು ಕೊಲ್ಲುವ ಪ್ರಯತ್ನದಲ್ಲಿದ್ದಾಗ ಆ ದುರ್ಯೋಧನ ತೊಡೆಗಳೆರಡನ್ನು ಭೀಮನು ತನ್ನ ಗದೆಯಿಂದ ಪ್ರಯತ್ನಿಸಿದ. ಅಲ್ಲದೆ ಆತನು ಸುಮ್ಮನೆ ನಿಂತಿರುವಾಗಲಿ ಮಂಡಗತಿಯಲ್ಲಿದ್ದಾಗಲಾಗ್ಲಿ ಹೊಡೆಯಲಿಲ್ಲ. ಎದುರೆದುರಿಗೆ ನೇರವಾಗಿ ನಿಂತು ಯುದ್ಧ ಮಾಡಬೇಕಾದ್ರೆ ಪ್ರಯೋಗಿಸಿದ್ದಾನೆ. ಸುಮ್ಮನೆ ಅವನು ಮಲಕೊಂಡಿದ್ದಾಗ ಇವನು ಅಶ್ವತ್ಥಾಮ ಹೋಗಿ ಅವರೇ ಪಾಂಡವರು ಅಂತ ಎಲ್ಲ ಕತ್ತರಿಸ್ಬಿಟ್ಟು ಬಂದಲ್ಲ. ದುರ್ಯೋಧನ ಅವನನ್ನು ನಿಂದಿಸ್ತಾನೆ. ಅಶ್ವತ್ಥಾಮನ ಪರಾಕ್ರಮ ತೋರಿಸ್ಬೇಕಾದ್ರೆ ಎದುರೆದುರಿಗೆ ನಿಂತಾಗ. ಸೊ ಅದರಿಂದ ಭೀಮಸೇನ ಮಾಡಿದ್ದು ಅನ್ಯಾಯ ಅಲ್ಲ ಅನ್ನೋದನ್ನು ಜಸ್ಟಿಫೈ ಮಾಡ್ತಾ ಇದ್ದಾನೆ ಕೃಷ್ಣ. ಕೃಷ್ಣನ ಈ ಕುಯುಕ್ತಿಯನ್ನು ಕೇಳಿ ಬಲರಾಮನಿಗೆ ತೃಪ್ತಿ ಆಗಲಿಲ್ಲ. ಧರ್ಮಾತ್ಮನಾದ ದುರ್ಯೋಧನ ಭೀಮನು ಅಧರ್ಮದಿಂದ ಕೊಂದದ್ದರಿಂದ ಈ ಲೋಕದಲ್ಲೆಲ್ಲ ಕಪಟ ಯುದ್ಧ ಮಾಡುವವನು ಎಂಬ ಪ್ರಸಿದ್ಧಿಯನ್ನೇ ಪಡೆಯುತ್ತಾನೆ. ದುರ್ಯೋಧನನು ಧರ್ಮ ಯುದ್ಧ ಮಾಡಿದ, ಧರ್ಮ ರೀತಿಯಲ್ಲಿ ರಾಜ್ಯಭಾರ ಮಾಡಿದ, ಯುದ್ಧ ದೀಕ್ಷೆಯನ್ನು ಹಿಡಿದು ಯುದ್ಧರಂಗ ಎಂಬ ಯಜ್ಞಶಾಲೆಯನ್ನು ನೋಡಿ ಶತ್ರುಗಳೆಂಬ ಅಗ್ನಿಯಲ್ಲಿ ತನ್ನ ದೇಹವನ್ನು ಹೋಮ ಮಾಡಿ ಕೀರ್ತಿ ಎಂಬ ಅವಮೃತವನ್ನು ಪಡೆದದ್ದರಿಂದ ಅವನು ನಂಟರೊಡನೆಯೋ ಜ್ಞಾತಿಗಳೊಡನೆಯೋ ಬಂಧುಗಳೊಡನೆಯೋ ಶಾಶ್ವತವಾದಂತಹ ಸ್ವರ್ಗಕ್ಕೆ ಹೋಗ್ತಾನೆ ಎಂದ. ಹೀಗೆಂದು ಹೇಳಿ ಬಲರಾಮ ತನ್ನ ರಥವನ್ನೇರಿ
ಗಿರಿ ಶಿಖರದ ಮೇಲಿನ ಬಿಳಿಯ ಮೇಘದಂತೆ ಶೋಭಿಸುತ್ತ ದ್ವಾರಕೆಗೆ ಹೊರಟ. ಹೇ ರಾಜ, ಬಲರಾಮನ ದ್ವಾರಕೆಗೆ ಹೊರಟೊಡನೆ ಪಾಂಚಾಲರು, ವೃಷ್ಣಿ ಕುಲವೀರರು, ಪಾಂಡವರು ಮನಸ್ಸಿನಲ್ಲಿ ಚಿಂತಾಕುಲರಾದರು. ಆಗ ದೈನ್ಯದಿಂದಲೂ ಚಿಂತೆಯಿಂದಲೂ ತಲೆ ಬಗ್ಗಿಸಿಕೊಂಡಿದ್ದ ಯುಧಿಷ್ಠಿರನ ಕುರಿತು ಕೃಷ್ಣ, ಹೇ ಧರ್ಮರಾಜ, ಯಾವ ಕಾರಣದಿಂದ ನೀನು ಈ ಅಧರ್ಮ ಕಾರ್ಯಕ್ಕೆ ಅನುಮತಿಸುವ ಸುಮ್ಮನಿದ್ದೆ? ಬಂಧುಗಳನ್ನು ಬಲಿಕೊಟ್ಟು ತಾನು ಕೆಳಗೆ ಬಿದ್ದು ಪ್ರಜ್ಞಾಶೂನ್ಯನಾದ ಈ ದುರ್ಯೋಧನ ತಲೆಯನ್ನು ಭೀಮನು ತನ್ನ ಕಾಲಿನಿಂದ ತುಳಿಯುವುದನ್ನು ನೋಡುತ್ತಾ ಎಲ್ಲಾ ಧರ್ಮಗಳನ್ನಿರ್ತ ನೀನು ಯಾವ ಕಾರಣದಿಂದ ಉಪೇಕ್ಷೆ ಮಾಡುತ್ತಿದ್ದೆ ಎಂದ. ಯುಧಿಷ್ಠಿರ, ಹೇ ಮಾಧವ, ವೃಕೋದರನ ಕೋಪದಿಂದ ದುರ್ಯೋಧನ ರಾಜನ ತಲೆಯನ್ನು ಒದೆದದ್ದೇನೋ ಸರ್ವತಾ ನನಗೆ ಸಮರ್ಥವಲ್ಲ. ಈ ಕುಲನಾಶಕ್ಕಾಗಿಯೂ ನಾನು ಸಂತೋಷಿಸುವನಲ್ಲ. ನಾವೇನು ಧೃತರಾಷ್ಟ್ರಪುತ್ರರ ಕಪಟದಿಂದ ನಿತ್ಯವೂ ವಂಚಿಸಲ್ಪಟ್ಟವರೇ, ಅದರಲ್ಲಿ ಸಂದೇಹ ಇಲ್ಲ. ಮತ್ತು ಅವರು ಅನೇಕ ಕ್ರೂರ ವಾಕ್ಯಗಳನ್ನಾಡಿ ನಮ್ಮನ್ನು ಕಾಡಿ ಕಳಿಸಿದರು. ಹೇ ವೃಷ್ಣಿಕುಲ ಶ್ರೇಷ್ಠ, ಭೀಮಸೇನನ ಮನಸ್ಸಿನಲ್ಲಿ ಆ ದುಃಖ ಮಿತಿಮೀರಿ ಹೋಗಿರುವುದು ಎಂದು ನೆನೆಸಿ ನಾನು ಉಪೇಕ್ಷೆಯಿಂದಿದ್ದೆ. ಆದ್ದರಿಂದ ದುರ್ಬುದ್ಧಿ, ದುರಾಶೆ, ದುಷ್ಕರ್ಮಗಳಿಗೆ ಒಳಗಾಗಿ ದುರ್ಜನರನ್ನೇ ಹಿಂಬಾಲಿಸುತ್ತಿದ್ದ ದುರ್ಯೋಧನನ್ನು ಕೊಂದದ್ದು ಧರ್ಮವಾಗಿರಲಿ ಅಧರ್ಮವಾಗಿರಲಿ ಭೀಮನು ತನ್ನ ಪ್ರತಿಜ್ಞಾಪೂರ್ತಿಯನ್ನು ಮಾಡಿಕೊಳ್ಳಲಿ ಎಂಬುದಕ್ಕಾಗಿ ನಾನು ಸುಮ್ಮನಿದ್ದೆ ಎಂದ. ಆ ಮಾತುಗಳನ್ನು ಕೇಳಿ ಮಹಾಬಾಹು, ಇದು ದುರಂಧರನೂ ಆದಂಥ ಕೃಷ್ಣ ಯುಧಿಷ್ಠರನ ಕುರಿತು, ಸರಿ, ಹಾಗಿದ್ದರೆ ಅವರ ಇಷ್ಟಾನುಸಾರವಾಗಿ ನಡೆಯಲಿ ಎಂದು ಬಹಳ ಕಷ್ಟದಿಂದ ಹೇಳಿ, ಆಮೇಲೆ ಭೀಮನು ಮನಸ್ತೃಪ್ತಿಗಾಗಿ ಆತನು ಯುದ್ಧದಲ್ಲಿ ಮಾಡಿದ ಸಾಹಸ ಕಾರ್ಯವನ್ನೆಲ್ಲ ಸ್ತುತಿಸತೊಡಗಿದೆ. ಅರ್ಜುನನು ಸಹೋದರನಾದ ಭೀಮನ ವಿಷಯವಾಗಿ ಒಳ್ಳೆಯ ಮಾತನ್ನಾಗಲಿ ಕೆಟ್ಟ ಮಾತನ್ನಾಗಲಿ ಆಡಲಿಲ್ಲ. ಕೋಪದಿಂದಲೋ ಜಯೋತ್ಸಾಹದಿಂದಲೋ ಅರಳಿದ ಕಣ್ಣುಳ್ಳ ತೇಜಸ್ವಿಯಾದ ಭೀಮಸೇನ ಯುದ್ಧದಲ್ಲಿ ನಿನ್ನ ಮಗನನ್ನು ಕೊಂದ ಮೇಲೆ ಚಿಂತಾಕುಲನಾಗಿ ಧರ್ಮಾತ್ಮನಾದ ಯುಧಿಷ್ಠನಿಗೆ ಅಭಿವಾದನ ಮಾಡಿ ಇದರಲ್ಲಿ ನಿಂತು ಎರಡು ಕೈಗಳನ್ನು ಜೋಡಿಸಿಕೊಂಡು, ಹೇ ರಾಜ, ಶತ್ರುನಾಶ ಆಯಿತು, ನೀನು ಕ್ಷೇಮದಿಂದಿದ್ದೀಯ. ಈ ಭೂಮಂಡಲ ಎಲ್ಲವೂ ಈಗ ನಿನ್ನದಾಗಿದೆ. ಇನ್ನು ಇದನ್ನು ಪರಿಪಾಲಿಸು, ಸ್ವಧರ್ಮವನ್ನು ಕಾಪಾಡು. ಯಾವ ಆತನ ವಂಚನೆಯಿಂದ ಆ ವೈರವನ್ನು ಉಂಟು ಮಾಡಿದ್ನೋ, ಆ ಅಭಿಲಾಷಿಯಾದಂಥ ದುರ್ಯೋಧನನ್ನು ಹತನಾಗಿ ಭೂಮಿಯಲ್ಲಿ ಮಲಗಿದ್ದಾನೆ. ದುಶ್ಯಾಸನೆ ಮೊದಲಾಗಿ ಕ್ರೂರ ಭಾಷೆಗಳಾದ ನಿನ್ನ ಎಲ್ಲ ಶತ್ರುಗಳು ರಾಧೇಯನು, ಶಕ್ನಿಯು ಕೊಲ್ಲಲ್ಪಟ್ಟರು. ಸಮಸ್ತ ರತ್ನಗಳಿಂದಲೂ ಪರ್ವತ ವನಗಳಿಂದಲೂ ತುಂಬಿದ ಈ ಭೂಮಿಯು ಈಗ ನಿಷ್ಕಂಟಕವಾಗಿ ನಿಮ್ಮ ವಶವಾಯಿತು ಎಂದ. ಹಾಗೆ ಯುಧಿಷ್ಠಿರ, ಭೀಮ, ನೀನು ಶತ್ರುವಾಶ ನಾಶವನ್ನು ಮುಗಿಸಿದೆ, ದುರ್ಯೋಧನನ್ನು ಕೊಂದೆ. ವಾಸುದೇವನ ಅಭಿಮತದಂತೆ ಈ ಭೂಮಿಯೆಲ್ಲವೂ ಜಯಿಸಲ್ಪಟ್ಟಿತು. ಭಾಗ್ಯ ವಿಶೇಷದಿಂದ ನೀನು ನಿನ್ನ ಮಾತೆಯ ಮತ್ತು ನಿನ್ನ ಕೋಪದ ವಿಷಯದಲ್ಲಿ ಋಣಮುಕ್ತನಾದೆ. ಭಾಗ್ಯ ವಿಶೇಷದಿಂದ ಜಯಶಾಲಿಯಾದೆ. ನಮ್ಮ ಶತ್ರುಗಳೆಲ್ಲರೂ ಕೊಲ್ಲಲ್ಪಟ್ಟರು ಎಂದ. ಇಲ್ಲಿಗೆ 61ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 62ನೇ ಸರ್ಗ. ಪಾಂಚಾಲಾದಿಗಳು ಭೀಮನನ್ನು ಸ್ತುತಿಸಿದ್ದು, ಕೃಷ್ಣ ದುರ್ಯೋಧನರಿಬ್ಬರು ಅನ್ಯೋನ್ಯವಾಗಿ ನಿಂದಿಸಿದ್ದು, ದುರ್ಯೋಧನ ಆತ್ಮಸ್ತುತಿ ಮಾಡಿಕೊಂಡಾಗ ಗಂಧರ್ವರು ಪುಷ್ಪವರ್ಷವನ್ನು ಸುರಿಸಿದ್ದು, ಭೀಷ್ಮನೇ ಮೊದಲಾದವರ ಮರಣಕ್ಕಾಗಿ ದುಃಖ ಪಡುವ ಪಾಂಡವರನ್ನು ಕೃಷ್ಣ ಸಮಾಧಾನಪಡಿಸಿದ್ದು. ಇದೆಲ್ಲ 62ನೇ ಅಧ್ಯಾಯದಲ್ಲಿ. ಆ ಅಧ್ಯಾಯ ಏನು ಅನ್ನೋದನ್ನ ಮುಂದಿನ ವಾರ ನೋಡೋಣ. ವಸುದೇವ ಸುತಂ ದೇವಂ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಶಿರೋ ಭಂಗ ಪಂಚಾನ್ನ ಪರಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ಮಮ್ಮ, ಇವತ್ತು ನೀವು ಸ್ನಾನಕ್ಕೆ ಹೋಗ್ತೀರಿ ಅಂತ ಆ ಕಾರಣದಿಂದ ಬೇರೆ ಅನ್ಕೊಂಡಾನು. ಏನಾಯ್ತು ಅಂದ್ರೆ ನಿನ್ನೆ ನಿಮಗೆ ಇದ್ರ ಗೊತ್ತಾಗ್ಲಿಲ್ಲ, ಎಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಅದು ಓವರ್ಫ್ಲೋ ಆಗ್ತಾ ಇತ್ತು ಅಂತ ಮೈಸೂರಿಂದ ಜಾನಕಿ ಮಾವಿನ ಫೋನ್ ಮಾಡಿ ಹೇಳಿದ್ರು, ಬ್ಯಾರಿಕೇಡ್ಸ್ ಹಾಕ್ಬಿಟ್ಟಿದ್ದಾರೆ. ಸರಿ. ಮೂಲ ಉದ್ದೇಶ ಇದ್ದಿದ್ದೆ ಗಂಗಾ ಕಾವೇರಿ ಸ್ನಾನ. ಬೇರೆ ಕಡೆನೂ ನೋಡೋಣ ಅಂತ ಪ್ರಯತ್ನ ಮಾಡಿದೆ, ಎಲ್ಲ ಕಡೆನಲ್ಲೂ ಸತ್ಯಾಗಾರ ಎಲ್ಲ ಕಡೆನೂ ಕ್ಲೋಸ್ ಮಾಡ್ಬಿಟ್ಟಿದ್ರು. ಹಾಗಾಗಿ ಒಂದ್ ವಾರ ಬಿಟ್ಟು 4ನೇ ತಾರೀಕು ಇವಾಗ ಕಾವೇರಿ ಸ್ನಾನ. ಅದೇ ಅದಕ್ಕೋಸ್ಕರ ಕ್ಲಾಸ್ ಇರಲ್ವೇನೋ ಅಂತ ಹಿಡ್ಲಿಲ್ಲ ಫಸ್ಟ್, ಏನೋ ಡೌಟ್ ಬಂತು ಅದಕ್ಕೆ ಇಟ್ಟೆ. ಸರಿ ಸರಿ, ಮಿಕ್ಕವ್ರಿಗೆ ಹೇಳಿ ಇವತ್ತು ರೆಕಾರ್ಡ್ ಆಗಿದ್ದಿಲ್ಲ, ಕೇಳಬಹುದು. ಭೀಮ ದುರ್ಯೋಧನ ಗದಾ ಯುದ್ಧ ಅವನ ತೊಡೆ ಮುರಿದಿದ್ದು. ಸೊ ನಾಳೆ ದಿವಸ ಮಾಮೂಲತ್ತೆ ದೇಶಿಕ ರಹಸ್ಯ ಅದು ಮುಂದುವರಿಸೋಣ.